ಓಕೆ, ಇನ್ನು ಡ್ರೋನ್ ಪ್ರತಾಪ್ ಅಂತ ಹೇಳಿ ಬಂದ್ರೆ ನೀವು ತುಂಬಾ ಕ್ಲೋಸ್ ಆಗಿದ್ದವರು. ಎಲ್ಲ ಕಡೆ ಕೇಳ್ತಾರೆ, ಯಾಕಂದ್ರೆ ಹೊರಗಡೆ ಒಂದು ಬ್ಯಾಗೇಜ್ ಅನ್ನ ಕ್ಯಾರಿ ಮಾಡಿ ಒಳಗಡೆ ಹೋದಂತಹ ಕಂಟೆಸ್ಟೆಂಟ್ ಅವರು. ಸೊ ನಿಮಗ್ ತುಂಬಾ ಕ್ಲೋಸ್ ಆಗಿದ್ರು. ಡ್ರೋನ್ ಪ್ರತಾಪ್ ಮುಗ್ಧನ, ಬ್ರೈನಿಯಾಗಿ ಆಡ್ತಾರ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರ, ಎಲ್ಲರಿಗೂ ಇರುವಂತಹ ಒಂದು ಸಾಮಾನ್ಯ ಕ್ವೆಶ್ಚನ್ ಅದು. ನೀವು ಪರ್ಸ್ನಲಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಪರ್ಸ್ಪೆಕ್ಟಿವ್ಸ್. ಸಿ ದ ಥಿಂಗ್ ಇಸ್, ಹೋಗೋಕ್ಕಿಂತ ಮುಂಚೆ ನನಗೆ ಅವ್ರ ಬಗ್ಗೆ ಏನು ಅಂದ್ರೆ ಏನೋ ಗೊತ್ತಿರಲಿಲ್ಲ. ಅಂದ್ರೆ ಡ್ರೋನ್ ಪ್ರತಾಪ್ ಅಂತ ಗೊತ್ತಿತ್ತು, ಬಟ್ ಏನ್ ಮಾಹಿತಿ ಏನ್ ವಿಷಯ ಆಗಿತ್ತು ಅಂತ ನಾನು ಯಾವತ್ತೂ ಕೆದ್ಕಕ್ ಹೋಗಿಲ್ಲ. ನನಗೆ ಅಂತ ಗಾಸಿಪ್ಸ್. ಬಟ್ ನಿಮಗೆ ಗೊತ್ತಿತ್ತಾ ಅವ್ರದ್ದು ಯಾವ್ದಾದ್ರು ವಿಡಿಯೋಸ್ ನೋಡಿದ್ರ? ನೋಡಿರ್ಲಿಲ್ಲ. ಬಟ್ ಒಂದೆರಡು ಸಲ ಅಣ್ಣ ಅವ್ರ ಬಗ್ಗೆ ಮೆನ್ಷನ್ ಮಾಡಿದ್ರೆ ನಂಗೆ ಗೊತ್ತಿತ್ತು, ಬಟ್ ನಂಗೆ ಗಾಸಿಪ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ಕೂಡ ನನಗೆ ಗೊತ್ತಿರೋದ್ರ ಬಗ್ಗೆ ಮಾತ್ರ ನಾನು ಫಾಲೋ ಮಾಡ್ತೀನಿ ಹೊರತು ಬೇರೆ ಏನು ಮಾಡಲ್ಲ. ಸೊ ನಂಗೆ ಮಾಹಿತಿ ಏನು ಅಂತ ಗೊತ್ತಿರಲಿಲ್ಲ. ಮನೆ ಒಳಗೆ ಇರ್ಬೇಕಿದ್ರೆ ಸ್ನೇಹಿತ ನಂಗೆ ಹೇಳಿದ್ರು ಅವರೊಬ್ಬ ಸುಳ್ಳ ಅದು ಇದು ಅಂತ. ನಾನು ಅವಾಗ್ಲೂ ಹೇಳಿದ್ ಒಂದೇ ವಿಷಯ, ಇವಾಗ್ಲೂ ಹೇಳೋದ್ ಒಂದೇ ವಿಷಯ, ಅಂದ್ರೆ ಒಂದ್ ವ್ಯಕ್ತಿ ನಮ್ ಜೊತೆ ಹೇಗಿರ್ತಾರೋ ಅದ್ರ ಪ್ರಕಾರ ನಾವು ಅವ್ರನ್ನ ಜಡ್ಜ್ ಮಾಡ್ಬೇಕೆ ಹೊರತು ಅವ್ರು ಬೇರೆಯವ್ರ ಜೊತೆ ಹೇಗಿದ್ದಾರೆ ಆ ರೀತಿಲಿ ಅಲ್ಲ. ನನ್ ಜೊತೆ ಆಕೆ ತುಂಬಾ ಚೆನ್ನಾಗಿ ಇದ್ರು. ಅದ್ರಲ್ಲಿ ನಾನು ಅವರಿಗೆ ರೆಸ್ಪಾಂಡ್ ಮಾಡಿದೀನಿ. ನಂಗೆ ಕೋಪ ಬಂದಲ್ಲಿ ಅವ್ರ ಜೊತೆ ಕೋಪದಲ್ಲಿ ಕೂಡ ಮಾತಾಡಿದೀನಿ. ಖುಷಿ ಆದಾಗ ಖುಷಿಯಾಗಿ ಕೂಡ ತೋರಿಸ್ಕೊಂಡಿದೀನಿ. ನನ್ ಜೊತೆ ಚೆನ್ನಾಗಿದ್ರು. ಸೊ ಹೊರಗಡೆ ಏನಿರುತ್ತೋ ಐ ಡೋಂಟ್ ಕೇರ್ ಅಬೌಟ್ ಇಟ್. ಅಂದ್ರೆ ಮನೇಲಿ ಇರೋಷ್ಟು ತನಕ ಗೇಮ್ ಮಾಡೋ ತನಕ ಮನೇಲಿ ಏನಾಗುತ್ತೋ ವಿ ಶುಡ್ ಕನ್ಸಿಡರ್ ದ್ಯಾಟ್. ನಾನು ಹೊರಗಡೆ ಏನಾಗಿದೆಯೋ ಅದ್ರ ಬಗ್ಗೆ, ಬಿಕಾಸ್ ಅದನ್ನ ಸರಿ ಮಾಡ್ಕೊಳಕ್ ಆಗಲ್ಲ ಮನೆ ಒಳಗೆ. ಸೊ ಆ ಪ್ರಕಾರ ನೋಡಿದ್ರೆ ನಂಗೆ ಅನ್ಸ್ತಿತ್ತು ಹಿ ವಾಸ್ ವೆರಿ ಇಂಟೆಲಿಜೆಂಟ್. ತುಂಬಾ ಇಂಟೆಲಿಜೆಂಟ್ ಆಗಿ ಅವ್ರ ಗೇಮ್ ನ ಆಡ್ತಿದ್ರು, ಬುದ್ಧಿವಂತ ಅಂತ ಹೇಳ್ಬೋದು. ಓಕೆ, ಇನ್ನು ಯಾರ್ಯಾರು ಹೆಂಗೆ ಅಂತ ಹೇಳಿ ನಾವು ಒಂದೊಂದು ವರ್ಡ್ ನ ತಗೋತೀವಿ, ಅದನ್ನ ಹೇಳ್ಬೇಕಾಗತ್ತೆ. ಸೊ ನಾವು ಪ್ರೀವಿಯಸ್ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ನ ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಮನೆಯಿಂದ ಆಚೆ ಬಂದ್ಮೇಲೆ ಕೂಡ ನೇರವಾಗಿ ಅವ್ರು ಹೇಳಿದಂದ್ರೆ ಸಂಗೀತ ಸೈಕೋ ಅನ್ನುವಂತಹ ಒಂದು ವರ್ಡ್ ಅನ್ನ ಕೊಟ್ಟಿದ್ರು. ತನೀಶ್ ಅವ್ರು ಹೇಳಿದ್ರು. ಸೊ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು ಅಂತ? ಅವರ ಪರ್ಸ್ಪೆಕ್ಟಿವ್. ಜನ ನೋಡ್ತಾ ಇದಾರೆ, ಜನಕ್ಕೆ ಸೈಕೋ ಅನ್ಸಿದ್ರೆ ಅವರು ಹಾಗೆ ಪ್ರೀತಿನ ತೋರಿಸ್ತಾ ಇದ್ರು, ಇಲ್ಲ ಕೋಪ ತೋರಿಸ್ತಿದ್ರು ಅಂತ ಗೊತ್ತಿಲ್ಲ. ಬಟ್ ಹೇಳೋರ ಪರ್ಸ್ಪೆಕ್ಟಿವ್, ಅವರು ಪರ್ಸನಾಲಿಟಿ ತೋರಿಸುತ್ತೆ. ಆದ್ರೆ ಸಂಗೀತ ಎಲ್ಲೋ ಒಂದು ಕಡೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರುವಾಗ್ಲೂ ಕೂಡ ಅವರು ತುಂಬಾ ಅಗ್ರೆಸಿವ್ ಆಗಿ ಎಲ್ಲರಿಗೂ ಬೈದು ಹೊರಗಡೆ ಎಲ್ಲ ಬಂದ್ರು. ಅಟ್ ಲೀಸ್ಟ್ ಆ ಟೈಮಲ್ಲಿ ಒಂಚೂರು ಸಾಫ್ಟ್ ಆಗಿ ಮಾತಾಡ್ಬೋದಿತ್ತ? ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅವ್ರು ಎಲಿಮಿನೇಟ್ ಆಗುವಂತ ಟೈಮಲ್ಲಿ? ಬಿಗ್ ಬಾಸ್ ನ ವೇದಿಕೆನೇ ಹೇಗೆ ಅಂದ್ರೆ ನಾವು ನಮ್ಮ ಪರ್ಸನಾಲಿಟಿನ ತೋರ್ಸಕ್ ಬಂದಿರೋದು. ನಾವಲ್ಲಿ ಬಂದಿರೋದೇ ನನ್ನ ಪರ್ಸನಾಲಿಟಿ ಇದು, ನೋಡಿ ಕರ್ನಾಟಕ ಅಂದ್ರೆ ನೋಡಿ ನನ್ನ ಜನತೆ, ನೋಡಿ ನನ್ನ ಫ್ಯಾನ್ಸ್ ಅಂತ. ಅಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಪರ್ಸನಾಲಿಟಿನ ಪ್ರೂವ್ ಮಾಡ್ಕೊಂಬಂದೇ ಹೊರತು ಬೇರೆ ಏನು ಫೇಕ್ ಮಾಡಕ್ಕಾಗಲ್ಲ. ಸೊ ಅವ್ರು ಹೋಗ್ಬೇಕಿದ್ರೆ ಅವ್ರ ಪರ್ಸನಾಲಿಟಿನ ತೋರ್ಸ್ಕೊಂಡಿದ್ದಾರೆ ಸಹಜವಾಗಿ. ಅದನ್ನೇ ಈ ಹೊರಗಡೆ ಕೂಡ ತೋರಿಸ್ತಾ ಇದಾರೆ. ಸೊ ಅದು ತಪ್ಪ ಸರಿನೋ ಅದು ಅವ್ರಿಗೆ ಬಿಟ್ಟಿರೋದು, ಅವ್ರಿಗೆ ಹೇಗೆ ಇಷ್ಟನೋ ಅವ್ರು ಹಾಗೆ ಇರ್ತಾರೆ. ಓಕೆ ಸಂಗೀತ, ಇನ್ನು ಒಳಗಡೆ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ರಿ, ಆಚೆ ಬಂದು ನಿಮ್ಮ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಈ ಕಂಟೆಸ್ಟೆಂಟ್ ಈ ರೀತಿ ಇರ್ಬೋದು ಅಥವಾ ಹಾಗೆ ಕಾಣಿಸ್ತಾ ಇರ್ಬೋದು ಅಂತ. ನಿಮಗೆ ತುಂಬಾ ಶಾಕಿಂಗ್ ಅನ್ಸಿದ್ ಯಾವುದು? ಹೊರಗಡೆ ಬಂದ ಹಿಂಗಿದ್ದಿದ್ ಹಿಂಗಾಗಿದ್ಯಾ ಅಂತ ಯಾವ್ದಾದ್ರು ಒಂದು ವಿಚಾರ? ಆಕ್ಚುಲಿ ನಾನು ಬಂದಾಗಿಂದ ನನ್ನ ಮೊಬೈಲಲ್ಲಿ ಏನೇನು ಆಗಿದೆ ಅಂತ ನೋಡ್ಲಿಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಿದ್ದೀನಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಇದುವರೆಗೂ ನಾನು ಎಪಿಸೋಡ್ಸ್ ಕೂಡ ನೋಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಲೈಕ್ ಔಟ್ ಫ್ರಮ್ ದಟ್. ನನ್ನ ಕಾಲ್ಸ್ ಕೂಡ ಯಾವುದು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ಫುಲ್ ಅನ್ನೋ ನಂಬರ್ಸ್ ಇಂದ ತುಂಬಿಕೊಂಡಿದೆ. ಸೊ ಮೇ ಬಿ ನಾನು ಅದು ನೋಡಿದ್ಮೇಲೆ ನಿಮಗೆ ಇದೊಂದು ರೆಸ್ಪಾನ್ಸ್ ಕೊಡ್ಬೋದು ಅಂತ. ಓಕೆ, ಸೊ ಇನ್ನು ನಿಮ್ಮ ಟ್ರೋಲ್ ವಿಡಿಯೋ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ವಿಡಿಯೋಗಳು. ಹೌದು, ವಿಡಿಯೋಸ್ ನೋಡಿದ್ದೀನಿ ನಾನು ಆಕ್ಚುಲಿ. ನಂಗೆ ಬಿಕಾಸ್ ನಂಗೆ ತುಂಬಾ ಕುತೂಹಲ ಇತ್ತು. ಎಲ್ಲರೂ ಹೇಳ್ತಿದ್ರೆ ತುಂಬಾ ಫ್ಯಾನ್ಸ್ ನಂಗೆ ಹೇಳ್ತಿದ್ರ ಕೋಟಿ ವೋಟ್ ಬಂದಿದೆ ಅಂತ. ನನಗೆ ಸರ್ಪ್ರೈಸ್ ಆಗಿದೆ, ಬಿಕಾಸ್ ನಾನು ಹೋಗೋಕ್ಕಿಂತ ಮುಂಚೆ ಲೈಕ್ ರೇರ್ಲಿ ತುಂಬಾ ಕಮ್ಮಿ ಜನ ನನ್ನ ಪರಿಚಯಿಸ್ತಿದ್ದು. ಅದು ಸಂಗೀತ ಶೃಂಗೇರಿ ಅಂದ್ರೆ ಯಾರು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಇವಾಗ ಡೈ ಹಾರ್ಟ್ ಫ್ಯಾನ್ಸ್ ಇದಾರೆ. ಯಾರೇ ಏನಾದ್ರು ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡಿ ನನ್ನ ಡಿಫೆಂಡ್ ಮಾಡುವಂತ ಫ್ಯಾನ್ಸ್ ಇದಾರೆ. ಅದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಅವಾಗ ನಾನು ನೋಡಿರೋದೇ ಫಸ್ಟ್ ಟ್ರಾಲ್ಸ್ ಏನೇನ್ ಮಾಡಿದಾರೆ ಅಂತ. ಆ ಟ್ರಾಲ್ಸ್ ನೋಡ್ಬಿಟ್ಟು ನಂಗೆ ಅನ್ಸುತ್ತೆ ವಾವ್, ಅಂದ್ರೆ ಇದೆಲ್ಲ ನಾನು ಮಾಡಿದೀನ, ಇದನ್ನ ಇಷ್ಟು ಚೆನ್ನಾಗಿ ಎಡಿಟ್ ಮಾಡಿದಾರ ಇವರು, ಎಷ್ಟು ಕ್ರಿಯೇಟಿವ್ ಆಗಿ ಅವ್ರು ಎಡಿಟ್ ಮಾಡ್ಬಿಟ್ಟು ನನ್ನ ಮೇಲೆ ಇರುವಂತ ಪ್ರೀತಿನ ಅವ್ರು ತೋರಿಸ್ತಾ ಇದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ, ಇನ್ನು ನಮ್ರತ ಅವ್ರನ್ನ ನಾವು ಕೇಳ್ತಾ ಇದ್ದೆ, ನೀವೊಂದು ಕಾರ್ತಿಕ್ ಅವ್ರಿಗೆ 3 ಪಂಚ್ ಕೊಡ್ತೀರಿ. ಸೊ ನಾವು ಹೇಳಿದಾಗ ಒಳ್ಳೆ ಕೆಲಸ ಮಾಡಿದ್ರು ಸಂಗೀತ, ನಂದು ಸೇರಿಸ್ಕೊಟ್ಟಿರೋದು ತುಂಬಾ ಖುಷಿ ಆಯ್ತು ಅಂತ. ಸೊ ಆಕ್ಚುಲಿ ನಿಮ್ಗೆ ಏನ್ ಅನ್ಸುತ್ತೆ, ಕಾರ್ತಿಕ್ ಯಾರಿಗೋ ಒಂದು ಫ್ರೆಂಡ್ಶಿಪ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ವಾ ಅಥವಾ ಸಿಚುವೇಶನ್ ಹಾಗಾಗುತ್ತಾ? ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಟ್? ಇಟ್ಸ್ ಅ ಗೇಮ್, ಎಂಡ್ ಆಫ್ ದ ಡೇ. ಅಲ್ಲಿ ಹೋಗಿರೋರು ಎಲ್ಲರೂ ಗೆಲ್ಲೋದಕ್ಕೆ ಹೋಗಿರೋದು. ಸೊ ಕೆಲವು ಸಂದರ್ಭಗಳು ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡುತ್ತೆ, ಕೆಲವು ಸಂದರ್ಭಗಳು ದ್ವೇಷ ಕ್ರಿಯೇಟ್ ಮಾಡುತ್ತೆ. ಅಂಡ್ ಅಲ್ಲಿ ಮಾಡ್ಲೇಬೇಕು, ಅದರಿಂದ ಎಸ್ಕೇಪ್ ಇಲ್ಲ. ಅದರಿಂದ ಎಸ್ಕೇಪ್ ಆಗ್ಬೇಕು ಅಂದ್ರೆ ಮುಖ್ಯ ದ್ವಾರ ಇದೆ, ಹೊರಗಡೆ ಹೋಗ್ಬೋದು. ಅಲ್ಲಿ ಒಳಗ್ ಒಂದ್ಸತಿ ಕಾಲಿಟ್ಟ ಮೇಲೆ ಎವ್ರಿ ಒನ್ ಇಸ್ ಅ ಕಾಂಪಿಟೇಟರ್. ಅಲ್ಲಿ ಸ್ನೇಹ ಬೆಳಿಬಹುದು, ಅಣ್ಣ ತಮ್ಮ ಇಲ್ಲ ಅಕ್ಕ ತಮ್ಮ, ಇದೆಲ್ಲ ಸ್ನೇಹಗಳು ಬೆಳಿಬಹುದು. ಬಟ್ ಅದ್ರ ಎಲ್ಲಕ್ಕಿಂತ ಹೊರತಾಗಿ ಗೆಲ್ಬೇಕು ಅಂತ ಬಂದಿರೋದನ್ನ ನಾವು ಮರಿಲೇಬಾರ್ದು. ಸೊ ಅಫ್ಕೋರ್ಸ್ ನಾಮಿನೇಷನ್ ಅಂತ ಬಂದಾಗ ಒಬ್ರು ಇನ್ನೊಬ್ರು ಹೆಸರು ತಗೊಂಡ್ರೆ ಅವಾಗ ಬೇಜಾರಾಗತ್ತೆ, ಯಾಕೆ ನನ್ನ ಹೆಸರು ತಗೊಂಡ್ರು ಅಂತ. ಅವಾಗ ಸಹಜವಾಗಿ ಆ ದ್ವೇಷ ಕ್ರಿಯೇಟ್ ಆಗತ್ತೆ, ಇಲ್ಲ ಬೇಸರ ಆಗತ್ತೋ ಏನೇನೋ ಆಗತ್ತೆ. ಬಟ್ ಸಂಬಂಧಗಳು ಹಾಳಾಗ್ತವೆ. ಆಮೇಲೆ ಅದು ವಾಪಸ್ ರೀಕ್ರಿಯೇಟ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಪರ್ಸನಾಲಿಟಿ ಟು ಪರ್ಸನಾಲಿಟಿ. ಬಟ್ ಕಾರ್ತಿಕ್ದು ಆ ಒಂದು ಗುಣ ನಂಗೆ ಇಷ್ಟ ಇರ್ಲಿಲ್ಲ. ಆ ಕಾರಣಕ್ಕೆ ಮೋಸ್ಟ್ಲಿ ನಾನು ಕೊನೆವರೆಗೂ ಅವರ ಫ್ರೆಂಡ್ಶಿಪ್ ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ.